ಸಮಸ್ತ ಕಲರ್ ಟಾಕೀಸ್ ವಾಹಿನಿಯ ವೀಕ್ಷಕ ಬಾಂಧವರಿಗೆ ಡಾಕ್ಟರ್ ರಾಘವೇಂದ್ರ ಮೋಕ್ಷಗುಂಡಂ ಗುರೂಜಿ ಮಾಡತಕ್ಕಂತಹ ನಮಸ್ಸುಮಾಂಜಲಿಗಳು. ಹರಿ ಓಂ ತತ್ಸತ್. ಪ್ರಿಯ ವೀಕ್ಷಕ ಬಾಂಧವರೇ, ನಿಮಗೆಲ್ಲರಿಗೂ ಸಹ ಮೊಟ್ಟ ಮೊದಲನೆಯದಾಗಿ 2026ನೇ ಸಾಲಿನ ನೂತನ ವರ್ಷದ ಹಾಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ನೂತನ ವರ್ಷ, ಈ ಸಂಕ್ರಾಂತಿ ಹಬ್ಬ ನಿಮ್ಮೆಲ್ಲರ ಜೀವನದಲ್ಲಿ ಹೊಸ ಬೆಳಕನ್ನು, ಹೊಸ ಭರವಸೆಯನ್ನು ಮತ್ತು ಒಂದು ಆಶಾಕಿರಣವನ್ನು, ಯಶಸ್ಸನ್ನು ಎಲ್ಲವನ್ನು ತಂದುಕೊಡಲಿ ಅಂತ ನಮ್ಮ ವಾಹಿನಿಯ ಪರವಾಗಿ ನಿಮ್ಮೆಲ್ಲರಿಗೂ ಸಹ ನಾವು ಹಾರೈಸ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಈ ಸಂಕ್ರಾಂತಿ ರಾಶಿ ಭವಿಷ್ಯ ಅನ್ನೋ ಒಂದು ವಿಶೇಷವಾದ ಕಾರ್ಯಕ್ರಮ ಇದು. ಇದರಲ್ಲಿ 12 ರಾಶಿಗಳಿಗೆ ಏನೆಲ್ಲ ಫಲಾಫಲಗಳು ಈ ವರ್ಷ ಇರುತ್ತೆ, ಈ ಸಂಕ್ರಾಂತಿಯಿಂದ ಮುಂದಿನ ಸಂಕ್ರಾಂತಿಯವರೆಗೆ 12 ರಾಶಿಗಳ ಒಂದು ಫಲಾಫಲಗಳ ಬಗ್ಗೆ ಈಗ ನಾವು ಚಿಂತನೆಯನ್ನು ಮಾಡೋಣ. ಮಿಥುನ ರಾಶಿಯವರಿಗೆ ಈ ವರ್ಷದಲ್ಲಿ 10ನೇ ಮನೆಯಲ್ಲಿ ಶನೈಶ್ಚರನ ಸಂಚಾರ, 9ರಲ್ಲಿ ರಾಹುವಿನ ಸಂಚಾರ ಮತ್ತು 3ನೇ ಮನೆಯಲ್ಲಿ ಕೇತುವಿನ ಸಂಚಾರ, ರಾಶಿಯಲ್ಲಿ ಮತ್ತು 2ನೇ ಮನೆಯಲ್ಲಿ ಗುರುವಿನ ಸಂಚಾರ ಆಗ್ತಕ್ಕಂಥದ್ದನ್ನು ಕಾಣ್ತಾ ಇದ್ದೀವಿ ನಾವು. ಬಹುತೇಕ ಎಲ್ಲ ಗ್ರಹಗಳು ನಿಮಗೆ ಅನುಕೂಲಕರವಾಗೇ ಇದೆ. ಈ ವರ್ಷದ ಟಾಪ್ ರಾಶಿಗಳಲ್ಲಿ ನಿಮ್ಮದು ಒಂದು ರಾಶಿ ಅಂತ ಹೇಳಿದರೆ ಖಂಡಿತವಾಗಲೂ ಯಾವುದೇ ಅದರಲ್ಲಿ ಅಸತ್ಯ ಇರೋದಿಲ್ಲ. ಮಿಥುನ ರಾಶಿನವರಿಗೆ ಈ ವರ್ಷದಲ್ಲಿ ಮೊದಲನೇದಾಗಿ ಸ್ವಲ್ಪ ನೀವು ಗಮನಿಸ್ಕೋಬೇಕಾಗಿರೋಂಥ ಅಂಶ ಯಾವುದು ಅಂತಂದರೆ, ನಿಮ್ಮ ರಾಶಿಯಲ್ಲೇ ಗುರುವಿದ್ದಾಗ ಜನವರಿಯಿಂದ ಜೂನ್ವರೆಗೂ ಸಹ ಜವಾಬ್ದಾರಿಗಳು ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ. ಸ್ವಲ್ಪ ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟೀಸ್ ಅನ್ನತಕ್ಕಂಥದ್ದು ನಿಮ್ಮ ಮೇಲೆ ಬರತಕ್ಕಂಥದ್ದು, ಅದು ಬಂಧು ಮಿತ್ರರಾಗಿರಬಹುದು ಅಥವಾ ನಿಮ್ಮ ಕಲೀಗ್ಸ್ದಾಗಿರಬಹುದು ಅಥವಾ ಹತ್ತಿರದ ವ್ಯಕ್ತಿಗಳದ್ದಾಗಿರಬಹುದು, ಎಲ್ಲರ ಜವಾಬ್ದಾರಿಯನ್ನು ನೀವೇ ಹೊರಬೇಕಂತ ಒಂದು ಅನಿವಾರ್ಯವಾದ ಸಂದರ್ಭ ಬರುತ್ತೆ. ದೇಹಾರೋಗ್ಯದಲ್ಲಿ ವ್ಯತ್ಯಾಸ ಮತ್ತು ನಿಮ್ಮ ದೇಹದ ತೂಕದಲ್ಲಿ ವ್ಯತ್ಯಾಸ ಆಗತಕ್ಕಂಥ ಒಂದು ಸಂದರ್ಭ ಇದಾಗಿರುತ್ತೆ. ಸಡನ್ ವೆಯ್ಟ್ ಲಾಸ್ ಆಗುತ್ತೆ, ಇಲ್ಲಾಂದರೆ ಸಡನ್ ನಿಮಗೆ ವೆಯ್ಟ್ ಗೈನ್ ಆಗ್ತಕ್ಕಂಥದ್ದು, ಎರಡರಲ್ಲಿ ಒಂದಾಗತಕ್ಕಂಥ ಸಾಧ್ಯತೆ ಇರುತ್ತೆ. ನೀವು ತಿನ್ನೋ ಆಹಾರ ಅಷ್ಟೇ ಇರುತ್ತೆ, ಮಾಡೋ ಕೆಲಸ ಅದೇ ಪ್ರಕಾರವಾಗಿ ಮಾಡ್ಕೊಳ್ತಾ ಹೋಗ್ತಾ ಇರ್ತೀರ, ಆದರೂ ಸಹ ಈ ವ್ಯತ್ಯಾಸಗಳಾಗುತ್ತೆ. ಯಾಕಂದರೆ 9 ಗ್ರಹಗಳಲ್ಲಿ ಅತ್ಯಂತ ಸ್ಥೂಲಕಾಯಿನಾಗಿರ್ತಕ್ಕಂಥದ್ದು ಯಾವ ಗ್ರಹ ಅಂತಂದರೆ ಅದು ಗುರುಗ್ರಹವೇ ಆಗಿರುತ್ತೆ. ಸೊ ಗುರು ಯಾವ ರಾಶಿಗೆ ಬರ್ತಾನೆ ಆ ರಾಶಿನವರಿಗೆ ವೆಯ್ಟ್ನಲ್ಲಿ ವೇರಿಯೇಷನ್ಸ್ ಆಗತಕ್ಕಂಥದ್ದು ಆ ಒಂದು ವರ್ಷದಲ್ಲಿ ಕಟ್ಟಿಟ್ಟ ಬುತ್ತಿ ಅಂತ ನಾವು ಹೇಳಬೇಕಾಗತ್ತೆ. ಇದನ್ನು ತಪ್ಪಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಈಗ ಪರಿಹಾರ ಉಪಾದಿಯಲ್ಲಿ ನೀವು ಗುರುವಿನ ಆರಾಧನೆಯನ್ನು ಮಾಡತಕ್ಕಂಥದ್ದು, ನಿಮ್ಮ ನಂಬಿಕೆಯ ಗುರುಗಳ ಸನ್ನಿಧಾನಕ್ಕೆ ಹೋಗಿ ಬರತಕ್ಕಂಥದ್ದು, ಪ್ರತಿ ಗುರುವಾರದ ದಿವಸ ಒಪ್ಪತ್ತಿನ ಊಟ ಅಥವಾ ಉಪವಾಸವನ್ನು ಮಾಡತಕ್ಕಂಥದ್ದು, ಇದನ್ನು ಮಾಡಿದ್ದಾದಲ್ಲಿ ಶುಭ ಫಲಿತಾಂಶಗಳನ್ನು ಪಡ್ಕೊಳ್ತೀರಾ. ಆದರೆ ಜೂನಿಂದ ಆಚೆಗೆ ಗುರು ನಿಮ್ಮ 2ನೇ ಮನೆಗೆ ಬಂದಾಗ ಅದ್ಭುತವಾದ ಲಾಭ, ಅನುಕೂಲಗಳು, ಸಮಾಜದಲ್ಲಿ ಸ್ಥಾನಮಾನಗಳ ಒಂದು ಔನ್ನತ್ಯ ಎಲ್ಲವನ್ನು ಸಹ ನೀವು ಪಡ್ಕೊಳ್ತೀರಾ. ಹಣಕಾಸಿನ ವಿಚಾರದಲ್ಲೂ ಅಷ್ಟೇ ಸಾಕಷ್ಟು ನಿಮಗೆ ಲಾಭ ಆಗ್ತಕ್ಕಂಥ ಒಂದು ಸಾಧ್ಯತೆಗಳು, ನಿಮಗೆ ಯಾವತ್ತೋ ನೀವು ಶೇಖರಣೆ ಮಾಡಿ ಸೇವ್ ಮಾಡಿಟ್ಟಿರ್ತಕ್ಕಂಥ ಹಣ ಈ ಸಮಯಕ್ಕೆ ನಿಮ್ಮ ಕೈಗೆ ಸಂದಾಯವಾಗ್ತಕ್ಕಂಥದ್ದು, ಈ ಥರದ ಎಲ್ಲ ಸಾಧ್ಯತೆಗಳು ಸಹ ಚೆನ್ನಾಗಿದೆ. 3ನೇ ಮನೆಯಲ್ಲಿ ಕೇತು ಇರತಕ್ಕಂಥದ್ದು ಅಷ್ಟೇ ನಿಮಗೆ ಹಲವಾರು ಗೊಂದಲಗಳಿಂದ ನಿಮಗೆ ಹೊರಗಡೆ ಕರ್ಕೊಂಡು ಬರ್ತಾನೆ. ಸಾಕಷ್ಟು ಒಂದು ದ್ವಂದ್ವ ಪರಿಸ್ಥಿತಿ, ದ್ವಂದ್ವ ಮನಸ್ತತ್ವವನ್ನು ಇಟ್ಕೊಂಡಿರ್ತಾರೆ ಮಿಥುನ ರಾಶಿನವರು. ಯಾಕಂದರೆ ದ್ವಿಸ್ವಭಾವದ ರಾಶಿ ಆಗಿರೋದ್ರಿಂದ ಯಾವಾಗಲೂ ಅಷ್ಟೇ ಒಂದು ಡೈಲಮಾ ನಿಮ್ಮನ್ನು ಕಾಡ್ತಾ ಇರುತ್ತೆ. ತುಂಬ ಬುದ್ಧಿಶಾಲಿಗಳು, ತುಂಬ ಪರಾಕ್ರಮಿಗಳು, ತುಂಬ ಚಾಣಾಕ್ಷಮತೆಗಳು, ನೀವು ಲೆಕ್ಕಾಚಾರದಲ್ಲಿ ಕ್ಯಾಲ್ಕುಲೇಷನ್ಸ್ನಲ್ಲಿ ತುಂಬ ನೀವು ಚಾಣಾಕ್ಷರು, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಒಂದು ಡ್ಯುಯಲ್ ಮೆಂಟ್ಯಾಲಿಟಿ ಅನ್ನೋದು ಸದಾಕಾಲ ನಿಮ್ಮನ್ನು ಕಾಡ್ತಾ ಇರುತ್ತೆ. ಆ ಡ್ಯುಯಲ್ ಮೆಂಟ್ಯಾಲಿಟಿಯಿಂದ ಹೊರಗಡೆ ಬರೋದಕ್ಕೆ ಈ ಕೇತು ನಿಮಗೆ ಅನುಕೂಲವನ್ನು ಮಾಡಿಕೊಡ್ತಾನೆ. 3ನೇ ಮನೆಯಲ್ಲಿದ್ದಾಗ ಒಂದು ಕ್ಲಾರಿಟಿ ಅನ್ನೋದು ಸಿಗುತ್ತೆ, ಕ್ಲಾರಿಟಿ ಆಫ್ ಥಾಟ್ಸ್, ಕ್ಲಾರಿಟಿ ಆಫ್ ಆ್ಯಕ್ಷನ್ ಅನ್ನತಕ್ಕಂಥದ್ದು. ಸೊ ಕೇತು ನಿಮಗೆ ಉಪಚಯ ಸ್ಥಾನದಲ್ಲಿದ್ದು ಮಾಡ್ತಕ್ಕಂಥ ಲಾಭ ಇದಾಗಿರುತ್ತೆ. 9ನೇ ಮನೆಯಲ್ಲಿರತಕ್ಕಂಥ ರಾಹು, ಈ ರಾಹು ಮಾತ್ರ ಈ ವರ್ಷ ನಿಮ್ಮನ್ನು ಎಲ್ಲಿಂದ ಎಲ್ಲೆಲ್ಲಿಗೋ ಕರ್ಕೊಂಡು ಹೋಗ್ಬಿಡ್ತಾನೆ. ಇದು ಪೂರ್ವ ಪುಣ್ಯ ಸ್ಥಾನ ಅಂತ ಹೇಳ್ತೀವಿ ನಾವು, ಹಿಂದಿನ ಕರ್ಮಗಳನ್ನು ಸೂಚಿಸ್ತಕ್ಕಂಥ ಒಂದು ಸ್ಥಾನ ಆಗಿರುತ್ತೆ. ಹಾಗಾಗಿ ಇಲ್ಲಿ ಈ ಸಮಯದಲ್ಲಿ ನಿಮಗೆ ಪರಿಚಯ ಆಗ್ತಕ್ಕಂಥ ವ್ಯಕ್ತಿಗಳು, ನೀವು ಹೋಗ್ತಕ್ಕಂಥ ಸ್ಥಳಗಳು, ಒಂದು ರೀತಿಯ ಎಲ್ಲವೂ ಸಹ ಇಲ್ಯೂಷನ್, ಒಂದು ಮಾಯೆ, ಒಂದು ರೀತಿಯಲ್ಲಿ ಗೊಂದಲ, ಇವೆಲ್ಲವೂ ಇರತಕ್ಕಂಥ ಸಾಧ್ಯತೆಗಳಿರುತ್ತೆ. ಜೊತೆಗೆ ನಿಮ್ಮ ಪೂರ್ವಿಕರ ಬಗ್ಗೆ, ನಿಮ್ಮ ವಂಶದ ಹಿರಿಯರ ಬಗ್ಗೆ ನಿಮಗೆ ಸ್ವಲ್ಪ ಹೆಚ್ಚಿನ ಗೌರವ, ಹೆಚ್ಚಿನ ಒಂದು ಕಾಳಜಿ ಬರತಕ್ಕಂಥ ಸಾಧ್ಯತೆ ಇರುತ್ತೆ. ರಾಹು ಮಾತಾಮಹ ಕಾರಕನೂ ಆಗಿರೋದ್ರಿಂದ, ಅಂದರೆ ತಾಯಿಯ ತಂದೆಯನ್ನು ಮಾತಾಮಹ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಸೊ ನಿಮ್ಮ ತಾಯಿಯ ಕಡೆಯ ಹಿರಿಯರು ಯಾರ್ಯಾರು ಇರ್ತಾರೆ ಅವರಿಂದ ನಿಮಗೆ ವಿಶೇಷವಾದ ಲಾಭ, ಅನುಕೂಲ ಆಗ್ತಕ್ಕಂಥದ್ದು. ಪ್ರತ್ಯಕ್ಷವಾಗಿ ಯಾರಿಗೆ ನಿಮ್ಮ ಜೊತೆಯಲ್ಲೇ ತಾತ ಇರ್ತಾರೆ ಅಂಥವರು ನಿಮ್ಮ ತಾತನ ಮನೆಗೆ ಹೋಗಿ ಅಜ್ಜಿ ತಾತನ ಸೇವೆಯನ್ನು ಮಾಡಿ ಅವ್ರಿಗೆ ಏನು ಬೇಕು ಏನು ಬೇಡ ಅನ್ನೋದನ್ನು ಕೇಳ್ಕೊಳ್ಳಿ. ಅವರ ವಯೋಮಾನಕ್ಕೆ ತಕ್ಕ ಹಾಗೆ ಕೆಲವೊಂದು ಅವ್ರಿಗೆ ಆರೈಕೆಗಳು ನೀವು ಮಾಡಿದ್ದಾದಲ್ಲಿ ಅವರ ಆಶೀರ್ವಾದನೇ ನಿಮ್ಮನ್ನು ಕಾಪಾಡುತ್ತೆ, ಏನೂ ತೊಂದರೆ ಇಲ್ಲ ನಿಮಗೆ. ಇನ್ನು ಮಿಥುನ ರಾಶಿಯವರಿಗೆ ಅನುಕೂಲಕರವಾಗಿರ್ತಕ್ಕಂಥ ಬಣ್ಣ ಅಂತಂದರೆ ಮೊದಲನೇದಾಗಿ ಗಿಣಿ ಹಸಿರು ಬಣ್ಣ, ಪ್ಯಾರೆಟ್ ಗ್ರೀನ್ ಕಲರ್ ಅನ್ನತಕ್ಕಂಥದ್ದು. ಇದರ ಜೊತೆಯಲ್ಲಿ ಯೆಲ್ಲೋ ಕಲರ್, ಎಲ್ಲ ಶೇಡ್ಸು ಅಷ್ಟೇ ಲೈಟ್ ಯೆಲ್ಲೋ ಕಲರ್ ಇರತಕ್ಕಂಥದ್ದು ನೀವು ಬಳಸ್ಕೊಳ್ಳಿ. ಎಲ್ಲ ರೀತಿಯಲ್ಲೂ ಸಹ ಅನುಕೂಲಕರವಾಗುತ್ತೆ ನಿಮಗೆ ಅನುಕೂಲಕರವಾಗಿರತಕ್ಕಂಥ ಸಂಖ್ಯೆಗಳು ಅಂತಂದರೆ 1ನೇ ಸಂಖ್ಯೆ, 5ನೇ ಸಂಖ್ಯೆ, 7ನೇ ಸಂಖ್ಯೆ, ಈ 3 ಸಂಖ್ಯೆ ನಿಮಗೆ ವಿಶೇಷವಾದ ಲಾಭಗಳನ್ನು ಕೊಡುತ್ತೆ, ಅನುಕೂಲವಾಗುತ್ತೆ.
ಇಡೀ ವರ್ಷ ಮಿಶ್ರ ಫಲಿತಾಂಶಗಳು ಅಲ್ಲಲ್ಲಿ ಏರುಪೇರುಗಳು ಇದ್ದರೂ ಸಹ ಎಲ್ಲವನ್ನು ನಿಮ್ಮ ಬುದ್ಧಿಮತ್ತೆಯಿಂದ ನಿಮ್ಮ ಒಂದು ಚಾಣಾಕ್ಷತನದಿಂದ ಗೆದ್ದುಕೊಳ್ತೀರಾ. ಮಿಥುನ ರಾಶಿಯವರಿಗೆ 2026 ಶುಭ ಫಲಿತಾಂಶಗಳನ್ನು ತಂದುಕೊಳ್ಳಿ.